ಕೆಎನ್ ರಾಜಣ್ಣ, ಅಬ್ದುಲ್ ಜಬ್ಬಾರ್, ನಾಸಿರ್ ಅಹಮದ್, ಗೋವಿಂದ ರಾಜುಗೆ ಗೇಟ್ ಪಾಸ್ ಸಿಕ್ಕಿದೆ. ಸಿದ್ದರಾಮಯ್ಯ ಅವರ ಆಪ್ತರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆದರೆ ಸಿದ್ದರಾಮಯ್ಯ ಅವರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಈ ಸೈಲೆಂಟ್ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಇದ್ರ ಬಗ್ಗೆ ಇವತ್ತು ಮಾತನಾಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಲಾಗುತ್ತೆ. ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಬ್ದುಲ್ ಜಬ್ಬಾರ್ ಅವರನ್ನ ಅಮಾನತು ಮಾಡಲಾಗುತ್ತೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರ್ ಅಹಮದ್ ವಜಾ ಮಾಡಲಾಗುತ್ತೆ. ಗೋವಿಂದ ರಾಜುಗೆ ಗೇಟ್ ಪಾಸ್ ಕೊಡಲಾಗುತ್ತೆ. ಮುಂದೆ ಜಮೀರ್ ಅಹಮದ್ ಖಾನ್ ಅವರ ಸರದಿ ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿರುವಂಥದ್ದು ಏನೂ ಇಲ್ಲ. ಹೀಗೆ ಸರಣಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಿಗೆ ಹಿನ್ನಡೆ ಉಂಟಾಗ್ತಾ ಇದೆ. ಆದರೆ ಸಿದ್ದರಾಮಯ್ಯ ಅವರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಬೇರೆ ಬೇರೆ ಕಾರಣಗಳನ್ನ ನೀಡಿ ಅವ್ರನ್ನೆಲ್ಲರನ್ನೂ ಕೂಡ ಗೇಟ್ ಪಾಸ್ ಮಾಡಲಾಗಿದೆ. ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಒಂದು ಚೂರು ಮಾತನಾಡ್ತಾ ಇಲ್ಲ. ತನ್ನ ಆಪ್ತರನ್ನ ಉಳಿಸಿಕೊಳ್ಳುವಂತಹ ಸಾಮಾನ್ಯ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ಕೆಎನ್ ರಾಜಣ್ಣ ವಿಚಾರದ ಬಗ್ಗೆ ಮಾತಾಡೋಣ. ಕೆಎನ್ ರಾಜಣ್ಣ ಅವರು ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು. ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ನಡುವೆ ಪದೇ 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 ಬಿರುಸಿನ ಮಾತಿನ ಆಡುವಂತಹ ಒಂದು ಕ್ಯಾರೆಕ್ಟರು ಕೆಎನ್ ರಾಜಣ್ಣ ಅವರದು. ಕೆಎನ್ ರಾಜಣ್ಣ ಅವರನ್ನ ಹನಿ ಟ್ರ್ಯಾಪ್ಗೆ ಒಳಪಡಿಸಲಾಗಿದೆ ಅನ್ನುವಂತಹ ಆರೋಪಗಳು ಕೇಳಬಂತು. ಇದರ ಬೆನ್ನಲ್ಲೇ ಓಟು ಚೋರಿ ಕುರಿತಾಗಿ ರಾಜಣ್ಣ ನೀಡಿದಂತಹ ಹೇಳಿಕೆ ವಿರೋಧಿ ಬಣಕ್ಕೆ ಅಸ್ತ್ರವಾಗ್ಬಿಡ್ತು. ಇದನ್ನ ಮುಂದಿಟ್ಟುಕೊಂಡು ಹೈಕಮಾಂಡ್ಗೆ ದೂರನ್ನ ಸಲ್ಲಿಸಲಾಯಿತು. ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ರಾಜಣ್ಣ ಅವರನ್ನ ಕಿತ್ತು ಬಿಸಾಕಲಾಯಿತು. ನೇರವಾಗಿ ಕೆಸಿ ವೇಣುಗೋಪಾಲ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನ ನೀಡ್ತಾರೆ. ಆದ್ರೆ ತಮ್ಮ ಆಪ್ತರನ್ನ ಉಳಿಸಿಕೊಳ್ಳಿಕ್ಕೆ ಸಿದ್ದರಾಮಯ್ಯ ಅವರು ರೆಡಿ ಇರೋದಿಲ್ಲ ಅನ್ನೋದಕ್ಕಿಂತ ಸಾಧ್ಯವಾಗುವುದಿಲ್ಲ. ಇನ್ನು ಗೋವಿಂದರಾಜ್ ಅವರ ವಿಚಾರಕ್ಕೆ ಬರುವುದಾದರೆ, ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ನಡೆದಿರುವಂತಹ ದುರಂತದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಮತ್ತೋರ್ವ ಆಪ್ತ ಗೋವಿಂದರಾಜ್ಗೆ ಗೇಟ್ ಪಾಸ್ ಅನ್ನು ನೀಡಲಾಗುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ 11 ಮಂದಿ ಮೃತಪಟ್ಟಿರ್ತಾರೆ. ಈ ಕಾರಣಕ್ಕಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ತಲೆದಂಡವಾಗುತ್ತೆ. ಆಡಳಿತ ಪಕ್ಷದ ಪ್ರಮುಖ ರಾಜಕಾರಣಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಪಾತುದಾರಿಗಳಾಗಿದ್ರು. ಕೊನೆಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತಹ ಗೋವಿಂದ ರಾಜ್ಗೆ ಗೇಟ್ ಪಾಸ್ ನೀಡಲಾಗುತ್ತೆ. ಅಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಅವ್ರನ್ನ ಉಳಿಸ್ಕೊಳ್ಬೇಕಾಗಿತ್ತು, ಉಳಿಸ್ಕೊಂಡಿಲ್ಲ. ನಜೀರ್ ಅಹಮದ್ ವಜಾ ಆಗುತ್ತೆ. ನಜೀರ್ ಅಹಮದ್ ಅವರು ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು. ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡಿದವರು. ದಾವಣಗೆರೆ ಉಪಚುನಾವಣೆಯ ವಿಚಾರವಾಗಿ ನಡೆದಂತಹ ಬೆಳವಣಿಗೆ ನಜೀರ್ ಸ್ಥಾನಕ್ಕೆ ಕುತ್ತನ ತುಂತು. ಸಾದಿಕ್ ಪೈಲ್ವಾನ್ ಬಂಡಾಯ ಶಮನ ಮಾಡುವಂತಹ ಹೊಣೆಯನ್ನ ನಜೀರ್ಗೆ ನೀಡಲಾಗಿತ್ತು. ಅವರು ಹೆಲಿಕಾಪ್ಟರ್ ಮೂಲಕ ತೆರಳುವ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಕೊನೆಯ ಕ್ಷಣದಲ್ಲಿ ನಿರ್ಧಾರ ಬದಲಾಯಿತು. ಹೀಗಾಗಿ ಇದೀಗ ಪಕ್ಷದ ವಿರುದ್ಧ ಚಟುವಟಿಕೆಗಳು ನಡೀತಾ ಇತ್ತು. ಆ ಒಂದು ಕಾರಣಕ್ಕೆ ಅವರನ್ನು ವಜಾ ಮಾಡಲಾಗಿದೆ ಅಂತ ಹೇಳಲಾಯಿತು. ಸಿದ್ದರಾಮಯ್ಯ ಅವರು ಉಳಿಸಿಕೊಳ್ಳುವಂತಹ ಚಾನ್ಸಸ್ ಇತ್ತು. ಸಿದ್ದರಾಮಯ್ಯ ಅವರು ಉಳಿಸ್ಕೊಂಡಿಲ್ಲ. ಅಬ್ದುಲ್ ಜಬ್ಬಾರ್, ದಾವಣಗೆರೆ ದಕ್ಷಿಣ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ಅಬ್ದುಲ್ ಜಬ್ಬಾರ್ ಕೂಡ ಇದೀಗ ಪಕ್ಷದ ಶಿಸ್ತಿನ ಕ್ರಮಕ್ಕೆ ಒಳಗಾಗಿದ್ದಾರೆ. ಅವರು ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡ್ರು. ಅಲ್ಲದೆ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಅವರು ಮಾತನಾಡ್ತಾ ಹೋದ್ರು. ಜಮೀರ್ ಜೊತೆಗೆ ಉತ್ತಮ ಒಡನಾಟವನ್ನ ಹೊಂದಿದ್ರು. ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಹೊರಿಸಿ ಅವರನ್ನ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ವಜಾ ಮಾಡಲಾಯಿತು. ಅವರನ್ನ ಉಳಿಸಿಕೊಳ್ಳಲಿಕ್ಕೆ ಸಿದ್ದರಾಮಯ್ಯ ಅವರು ಹರಸಾಹಸವನ್ನ ಪಡ್ತಾ ಇಲ್ಲ. ಈಗ ಮುಂದಿನ ಸರದಿ ಯಾರದ್ದು? ಹೀಗೆ ಸರಣಿಯಾಗಿ ಸಿದ್ದರಾಮಯ್ಯ ಅವರ ಆಪ್ತರಿಗೆ ಅನ್ಯಾಯವಾಗ್ತಾ ಇದೆ. ಆ ಚರ್ಚೆಗಳು ಹೊರಗೆ ಬರ್ತಾ ಇದೆ. ಪಕ್ಷದ ವಿರೋಧಿ ಚಟುವಟಿಕೆ ಹಾಗೂ ಶಿಸ್ತಿನ ಕ್ರಮ ಉಲ್ಲಂಘನೆ ಆರೋಪವನ್ನ ಹೊರಿಸಿ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಕೆಲವು ನೋಟಿಸ್, ಶಿಸ್ತು ಅಕ್ರಮದ ಎಚ್ಚರಿಕೆಯನ್ನ ನೀಡಿ ನೇರವಾಗಿ ಅವರನ್ನ ಹುದ್ದೆಯಿಂದ ವಜಾ ಮಾಡಲಾಗ್ತಾ ಇದೆ. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಆಪ್ತರೇ. ಸ್ವಾಮಿ, ಸಿದ್ದರಾಮಯ್ಯ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಸಿದ್ದರಾಮಯ್ಯ ಅವರು ಅಸಹಾಯಕತೆಯನ್ನ ಯಾಕ್ರಿ ಮೆರಿತಾ ಇದ್ದಾರೆ? ಇದು ಈಗ ಸದ್ಯ ಕಾಂಗ್ರೆಸ್ ಪಟಸಾಲಿಯಲ್ಲಿ ನಡೀತಾ ಇರುವಂತಹ ಪ್ರಶ್ನೆ. ಇದು ಸಿದ್ದರಾಮಯ್ಯ ಅವರ ಅಸಹಾಯಕತೆಯೋ ಅಥವಾ ಅನಿವಾರ್ಯತೆಯ ಪರಿಸ್ಥಿತಿಯೋ ಅಂತ ಗೊತ್ತಾಗ್ತಾ ಇಲ್ಲ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕುರ್ಚಿ ಉಳಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ. ಪಟ್ಟ ಗಟ್ಟಿಗೊಳಿಸಲಿಕ್ಕೆ ಅವರು ಆಂತರಿಕವಾಗಿ ತಂತ್ರಗಾರಿಕೆ ನಡೆಸ್ತಾ ಇದ್ದಾರೆ ಎಂಬುದು ಸ್ಪಷ್ಟವಾಗಿದೆ. ಈ ನಡುವೆ ಸರದಿಯಂತೆ ಆಪ್ತರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಸಿದ್ದರಾಮಯ್ಯ ಬಲವಾಗಿ ಇದ್ದಂತಹ ಸಾಕಷ್ಟು ಜನರನ್ನ ಒಂದಲ್ಲ ಒಂದು ಕಾರಣ ಕೊಟ್ಟು ಪಕ್ಷದಿಂದನೇ ತೆಗೆದುಹಾಕಲಾಗಿತ್ತು. ಹಾಗೆ ಸಚಿವ ಸ್ಥಾನದಿಂದಲೂ ಕೂಡ ತೆಗೆದುಹಾಕಲಾಗ್ತಾ ಇದೆ.
ಆಪ್ತರಿಗೆ ರಕ್ಷಣೆ ಕೊಡುವಲ್ಲಿ ಸಿದ್ದರಾಮಯ್ಯ ಹಿಂದೇಟ್ ಹಾಕ್ತಾ ಇರೋದು ಯಾಕೆ? ರಾಜಕೀಯ ಆಪ್ತ ವಲಯಗಳನ್ನ ಉಳಿಸಿಕೊಳ್ಳಲಿಕ್ಕೆ ಅದು ಅನಿವಾರ್ಯವಾಗಿರುತ್ತೆ. ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ಅವರ ಬಗ್ಗೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ಅಭಿಪ್ರಾಯ ಇದೆ. ಯಡಿಯೂರಪ್ಪ ನಂಬಿಕೊಂಡವರ ಕೈಯನ್ನ ಬಿಡೋದಿಲ್ಲ ಎನ್ನುವಂತಹ ಮಾತು ರಾಜಕೀಯ ಪಟಸಾಲಿಯಲ್ಲಿ ಇನ್ನೂ ಕೂಡ ಜೀವಂತವಾಗಿದೆ. ಇದಕ್ಕೆ ಪೂರಕವಾಗಿ ಅನೇಕ ಸಂದರ್ಭದಲ್ಲಿ ಅವ್ರು ನಡೆದುಕೊಂಡಿರುವಂತಹ ರೀತಿ ನಮಗೆ ಕಾಣಿಸುತ್ತೆ. ಅಲ್ಲದೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಮಗೆ ಸಹಾಯ ಮಾಡಿದವ್ರನ್ನ ಯಾವತ್ತೂ ಕೂಡ ಬಿಟ್ಟಿಲ್ಲ. ರಾಜಕೀಯದಲ್ಲಿ ಇನ್ನೂ ಕೂಡ ಚಾಲ್ತಿಯಲ್ಲಿದ್ದಾರೆ. ಇದನ್ನ ಅನೇಕ ಸಂದರ್ಭದಲ್ಲಿ ಅವರು ಕೂಡ ಸಾಬೀತುಪಡಿಸ್ಕೊಂಡಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಎಸ್ ವೀಕ್ಷಕರೇ, ನಿಮ್ಗೆ ಏನ್ ಅನ್ಸ್ತು ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.